ಸ್ಪಿರುಲಿನಾ ಅಂದ್ರೆ ಏನು, ಏನ್ ಕಂಟೆಂಟ್ ಅದರಲ್ಲಿದೆ? ಸ್ಪಿರುಲಿನಾ ಅಂದ್ರೆ ಅದು ಎಲ್ಲರಿಗೂ ಒಂದು ಆಶ್ಚರ್ಯ ಇದೆ. ಸಾಮಾನ್ಯವಾಗಿ ಜನ ಸಮುದ್ರ ಪಾಚಿ ಅಂತ ಹೇಳ್ತಾರೆ, ಅದು ಸುಳ್ಳು. ಸ್ಪಿರುಲಿನಾ ಎಲ್ಲಾ ಕಡೆ ಬೆಳೆಯುತ್ತೆ, ಆದ್ರೆ ಬೇರೆ ಎಲ್ಲಾ ಪಾಚಿಗಳು ಮಿಕ್ಸ್ ಆಗಿರುತ್ತೆ. 106 ತರ ಪಾಚಿ ಇದೆ, ಕೆಲವು ಪಾಯ್ಸನಸ್ ಪಾಚಿನೂ ಇದೆ. ಸ್ಪಿರುಲಿನಾ ಅನ್ನೋದು ಸೈಂಟಿಫಿಕಲಿ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಬರೀ ಕಣ್ಣಿಗೆ ಕಾಣದ ನೀರಿನಲ್ಲಿ ಬೆಳೆಯುವ ಸಸ್ಯ, ಸೂಕ್ಷ್ಮಾಣು ಜೀವಿ. ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಅಷ್ಟು ಸಣ್ಣದು, ಒಂದೇ ಸಿಂಗಲ್ ಸೆಲ್ ಆರ್ಗಾನಿಸಮ್ ಅದು. ಇದ್ರದ್ದು ಲೈಫ್ ಸೈಕಲ್ 6 ಗಂಟೆ. ಪ್ರತಿ 6 ಗಂಟೆ ಒಂದಿರೋದು 2 ಆಗುತ್ತೆ. 2ರಿಂದ 4, 4ರಿಂದ 16, 8, 8ರಿಂದ 16, 16ರಿಂದ 32, ಹಂಗೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಹೋಗ್ತಾ ಇರುತ್ತೆ. ಸೂರ್ಯನ ಬೆಳಕು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಷ್ಟು ಆಕ್ಸಿಜನ್ ಕೊಡುತ್ತೆ ಅಂದ್ರೆ 1 ಎಕರೆ ಸ್ಪಿರುಲಿನಾ 8 ಎಕರೆ ಕಾಡು ಅಥವಾ 16 ಎಕರೆ ತೋಟಕ್ಕೆ ಸಮ. ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡಿ ಆಕ್ಸಿಜನ್ ಕೊಡುತ್ತೆ, ಗಿಡಗಳಿಗಿಂತ 8 ಪಟ್ಟು ವೇಗ. ಅಷ್ಟು ಸೂಕ್ಷ್ಮಾಣು ಜೀವಿ. ನ್ಯೂಟ್ರಿಷನ್ ಕಂಪೇರ್ ಮಾಡಿದ್ರೆ ನಾವು ದಿನನಿತ್ಯದ ಆಹಾರದಲ್ಲಿ ಈಗ ಹಾಲಿನಲ್ಲಿ ಒಂದು 4% ಪ್ರೋಟೀನ್ ಇರುತ್ತೆ, ಬೇಳೆಕಾಳುಗಳಲ್ಲಿ 8% ಪ್ರೋಟೀನ್ ಇರುತ್ತೆ, ಮೊಟ್ಟೆನಲ್ಲಿ 10, ಮಾಂಸದಲ್ಲಿ 14% ಇರುತ್ತೆ. ಸ್ಪಿರುಲಿನಾದಲ್ಲಿ 65ರಿಂದ 70% ಪ್ರೋಟೀನ್ ಇರುತ್ತೆ. ಆದಾಗ್ಯೂ ಸ್ಪಿರುಲಿನಾ ನಾವು ಪ್ರೋಟೀನ್ ಒಂಥರ ಕೊಡ್ತಾ ಇಲ್ಲ, ಅದರಲ್ಲಿರೋ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಹೇಳ್ತೀವಿ. ವಿಟಮಿನ್ ಎ ನಮ್ಗೆಲ್ಲರಿಗೂ ತುಂಬಾ ಬೇಕಾಗಿರೋದು, ಇಮ್ಯುನಿಟಿಗೆ, ದೃಷ್ಟಿಗೆ ಎಲ್ಲ ತುಂಬಾ ಇಂಪಾರ್ಟೆಂಟ್. ಈ ವಿಟಮಿನ್ ಎ ನಮಗೆ ಜಾಸ್ತಿ ನಮಗೆ ಗೊತ್ತಿರೋದು ಕ್ಯಾರೆಟ್ ಮತ್ತೆ ಪಪಾಯದಲ್ಲಿ. ಕ್ಯಾರೆಟ್ ನಲ್ಲಿ ಇರೋದಕ್ಕಿಂತ 25 ಪಟ್ಟು ಜಾಸ್ತಿ, ಪಪಾಯಗಿಂತ 100 ಪಟ್ಟು ಜಾಸ್ತಿ. ಶೇಕಡಾವಾರು ಹೇಳೋದಾದ್ರೆ 10,000% ಜಾಸ್ತಿ ವಿಟಮಿನ್ ಎ ಇದೆ. ಆ ತರ 18 ವಿಟಮಿನ್ಸ್ ಇದೆ. ವಿಟಮಿನ್ ಎ, ಬಿ, ಸಿ, ಡಿ, ಬಿ ಕಾಂಪ್ಲೆಕ್ಸ್ ಎಲ್ಲ. ವಿಟಮಿನ್ B12 ಅನ್ನೋ ಒಂದು ವಿಟಮಿನ್ ಅಂತೂ ಯಾವುದೇ ಸಸ್ಯದಲ್ಲಿ ಸಿಗಲ್ಲ. ಭೂಮಿ ಮೇಲೆ ಯಾವುದೇ ಸಸ್ಯ ಮೂಲದಿಂದ ವಿಟಮಿನ್ B12 ಸಿಗಲ್ಲ, ಬರೀ ಅನಿಮಲ್ ಸೋರ್ಸ್ ಇಂದ ಸಿಗುತ್ತೆ. ಅಂತದ್ದು ಸ್ಪಿರುಲಿನಾದಲ್ಲಿದೆ, ಸ್ಪಿರುಲಿನಾ ಒಂದೇ. ಆನಂತರ ಮಿನರಲ್ಸ್ ಬಂದ್ರೆ ಈ ನಮ್ಗೆ ಇದು ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಈ ತರ ಎಲ್ಲ ಬೇಕು. ಐರನ್ ಡೆಫಿಷಿಯನ್ಸಿ ತುಂಬಾ ಜಾಸ್ತಿ ಇದೆ. ಅನಿಮಿಯಾ ಅನ್ನೋದು ಏನು, ಹೆಣ್ಮಕ್ಳಲ್ಲಿ ರಕ್ತದ ಕೊರತೆ ಇರುತ್ತೆ. ಆ ಅನಿಮಿಯಾ ಹೋಗ್ಲಾಡ್ಸಕ್ಕೆ ಐರನ್ ರಿಚ್ ಫುಡ್ ಕೊಡಬೇಕು. ನಮಗೆ ಗೊತ್ತಿರೋ ಬೆಸ್ಟ್ ಫುಡ್ ಅಂದ್ರೆ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಈ ತರದ್ದು. ಸ್ಪಿರುಲಿನಾದಲ್ಲಿ ಪಾಲಕ್ ಸೊಪ್ಪಿಗಿಂತ 54 ಪಟ್ಟು ಜಾಸ್ತಿ ಇರುತ್ತೆ, ಅಂದ್ರೆ 5400% ಜಾಸ್ತಿ. ಇದೆಲ್ಲದಕ್ಕಿಂತ ಇನ್ನೊಂದು ಹೈಯೆಸ್ಟ್ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ಏನಂದ್ರೆ ಅದು ಬಯೋ ಅವೈಲಬಿಲಿಟಿ ಅಂತೀವಿ ನಾವು ಸೈಂಟಿಫಿಕ್ ವರ್ಡ್ಸ್ ಅಲ್ಲಿ. ಬಯೋ ಅವೈಲಬಿಲಿಟಿ ಅಂದ್ರೆ ನಾವು 100 ಗ್ರಾಮ್ ಕ್ಯಾರೆಟ್ ತಿಂದ್ವಿ, 100 ಗ್ರಾಮ್ ಕ್ಯಾರೆಟ್ ನಲ್ಲಿ 10 ಗ್ರಾಮ್ ವಿಟಮಿನ್ ಎ ಇದೆ. 10 ಗ್ರಾಮ್ ವಿಟಮಿನ್ ಎ ನಮ್ಮ ಸೆಲ್ಸ್ಗೆ ಅಂದ್ರೆ ಹೊಟ್ಟೆನಲ್ಲಿ ಅಬ್ಸರ್ವ್ ಆಗಿ ಬ್ಲಡ್ ಸೇರ್ಕೊಂಡು ಬ್ಲಡ್ ಇಂದ ಕಣ್ಣಿನ ಸೆಲ್ಸ್ಗೆ, ಬ್ರೈನ್ ಸೆಲ್ಸ್ಗೆ ಎಷ್ಟು ರೀಚ್ ಆಯ್ತು ಅಂತ. ಅದು ನಮ್ಮ ರೆಗ್ಯುಲರ್ ತಿನ್ನೋ ಫುಡ್ ಅಲ್ಲಿ ಓನ್ಲಿ 10%. ಅಂದ್ರೆ 100 ಗ್ರಾಮ್ ಕ್ಯಾರೆಟ್ ತಿಂದ್ರೆ ಅದ್ರಲ್ಲಿ 10 ಗ್ರಾಮ್ ವಿಟಮಿನ್ ಎ ಇದೆ. 10 ಗ್ರಾಮ್ ವಿಟಮಿನ್ ಎಲ್ಲಿ 1 ಗ್ರಾಮ್ ಮಾತ್ರ ನಮ್ಮ ಬ್ಲಡ್ ಸೇರ್ಕೊಳ್ಳುತ್ತೆ, ಅಂದ್ರೆ ನಮ್ಮ ಆರ್ಗನ್ಸಿಗೆ ಸೇರುತ್ತೆ. 10%. ನಾವು ರೆಗ್ಯುಲರ್ ತಿನ್ನೋ ಎಲ್ಲಾ ಫುಡ್ ಬಯೋ ಅವೈಲಬಿಲಿಟಿ 10 to 12%. ಸ್ಪಿರುಲಿನಾ ಅದು 95%. ಆ ನಂತರ ನೀವು ಈಗ ರೀಸೆಂಟ್ ಆಗಿ ಹಾರ್ಲಿಕ್ಸ್ ಬೋರ್ನ್ವಿಟಾ ಆಡ್ಗಳಲ್ಲಿ ನೋಡ್ತಿರ್ತೀರಾ, ಕ್ಯಾಲ್ಸಿಯಂ ಅಬ್ಸರ್ವ್ ಆಗಬೇಕಂದ್ರೆ ವಿಟಮಿನ್ ಡಿ ಇರಬೇಕು ಅಂತ. ಇದು ಪ್ರತಿಯೊಂದು ವಿಟಮಿನ್ ಮಿನರಲ್ಗೂ ಸತ್ಯ. ಸ್ಪಿರುಲಿನಾದಲ್ಲಿ 100ಕ್ಕಿಂತ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ನ್ಯಾಚುರಲ್ ಆಗಿದೆ. ಸೊ ನೀವು ಊಟಕ್ಕೆ ಮುಂಚೆ ಸ್ಪಿರುಲಿನಾ ತಿಂದ್ಬಿಟ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ರೆಡಿ ಇರುತ್ತೆ. ನೀವು ತಿಂದಿದ್ದ ಊಟದಲ್ಲಿ ಯಾವ್ದು ಇರುತ್ತೆ ಅದಕ್ಕೆ ಇನ್ನೊಂದು ಬೇಕಾದೆಲ್ಲ ಕಪ್ಲಿಂಗ್ ಆಗ್ಬಿಡುತ್ತೆ, ಪಟ 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 ಅಂತ. ಅಷ್ಟು ಸುಲಭ ಆಗುತ್ತೆ. ನುಗ್ಗೆ ಸೊಪ್ಪಲ್ಲಿ ಐರನ್ ಜಾಸ್ತಿ ಅಂತೀವಿ. ನುಗ್ಗೆ ಸೊಪ್ಪಿನಲ್ಲಿರೋ ಐರನ್ ಕಂಟೆಂಟ್ ಬಯೋ ಅವೈಲಬಿಲಿಟಿ ಓನ್ಲಿ 2%. ಓನ್ಲಿ 2% ಅಷ್ಟೇ. ಇನ್ನು 98% ನಾನು ನುಗ್ಗೆ ಸೊಪ್ಪು ತಿನ್ಬೇಡಿ ಅಂತ ಹೇಳ್ತಿಲ್ಲ. ನ್ಯಾಚುರಲ್ ಫುಡ್ ಬಯೋ ಅವೈಲಬಿಲಿಟಿ ಎಷ್ಟಿದೆ ಅಂತ ಹೇಳ್ತಿದ್ದೀನಿ. ಸ್ಪಿರುಲಿನಾ ಬಯೋ ಅವೈಲಬಿಲಿಟಿ ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಮಾತನಾಡ್ತೀನಿ ಸರ್ ಮತ್ತಷ್ಟು ಜೊತೆ. ಯಾಕೆಂದ್ರೆ ಸ್ಪಿರುಲಿನಾ ಅನ್ನುವಂಥದ್ದು ಒಂದು ಜೀವಸತ್ವ ಅಥವಾ ಪೋಷಕಾಂಶ ಕೊಡುವಂತಹ ಒಂದು ಅವಿಭಾಜ್ಯವಾದಂತಹ ವಸ್ತುವಾಗಿರೋದ್ರಿಂದ